ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷದ ಅಕ್ರಮಗಳು, ಅನಾಚಾರಗಳು, ಅನೈತಿಕ ಚಟುವಟಿಕೆಗಳು ಬಗೆದಷ್ಟು ಬಯಲಾಗ್ತಾ ಇದ್ದಾವೆ. ಸುವೇಂದು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ನುಗ್ಗಿ ಎಲ್ಲವನ್ನೂ ಕೂಡ ಬಯಲಿಗೆಳೀತಾ ಇದ್ದಾರೆ. ಇದೀಗ ವೆಸ್ಟ್ ಬೆಂಗಾಲ್ನ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ ಸೀಕ್ರೆಟ್ ರೂಮ್ ಪತ್ತೆಯಾಗಿರೋದು. ಕಾಲೇಜು ಅಂದರೆ ಅಲ್ಲೊಂದು ಪ್ರಿನ್ಸಿಪಾಲ್ ರೂಮ್ ಇರೋದು ಓಕೆ, ಆದರೆ ಈ ಸೀಕ್ರೆಟ್ ರೂಮ್ ಯಾಕೆ ಅನ್ನೋ ಕುತೂಹಲ ನಿಮಗೆಲ್ರಿಗೂ ಕೂಡ ಇರ್ಬೋದು. ಇದೇ ಸೀಕ್ರೆಟ್ ರೂಮ್ನಲ್ಲಿ ಸಿಕ್ಕಿರೋದು ಬರೋಬ್ಬರಿ 1 ಕೋಟಿ ರೂಪಾಯಿ ಕ್ಯಾಶ್ ಮಾತ್ರವಲ್ಲ, ಮದ್ಯದ ಬಾಟಲಿಗಳು ಇದ್ದಾವೆ, ರಿವಾಲ್ವರ್ಗಳು ಇದ್ದಾವೆ, ಹಾಗೆ ಸ್ಟೂಡೆಂಟ್ಸ್ ಕೊಠಡಿಗಳಲ್ಲಿ ಲೈಂಗಿಕಾಸಕ್ತಿಗೆ ಬಳಸ್ತಕ್ಕಂಥ ಪ್ಯಾಕೆಟ್ಗಳು ಕೂಡ ಪತ್ತೆಯಾಗಿರೋದು. ಇದು ಅಚ್ಚರಿಗೆ ಕಾರಣವಾಗಿರೋದು. ನೋಡಿ, ಶಿಕ್ಷಣ ಕೊಡ್ತಕ್ಕಂಥ ಜಾಗ, ದೇವಸ್ಥಾನ ಅಂದರೆ ನಮಗೆಲ್ರಿಗೂ ಕೂಡ ಈ ಶಾಲಾ ಕಾಲೇಜುಗಳು ಅಂತಲೇ ನಾವೆಲ್ಲರೂ ಕೂಡ ನಂಬಿದ್ದೀವಿ. ಆದರೆ ಇದೇ ಕೋಲ್ಕತ್ತಾದ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಪೊಲೀಸರು ನಡೆಸಿರ್ತಕ್ಕಂಥ ದಾಳಿ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿಬಿಟ್ಟಿದೆ. ಅದೇ ಕಾಲೇಜು ಆವರಣದಲ್ಲೇ ರಹಸ್ಯ ಬೆಡ್ರೂಮ್, ಸೀಕ್ರೆಟ್ ಬೆಡ್ರೂಮ್, ಅದರೊಳಗೆ ಗೆದ್ದಲು ತಿಂದಂಥ ಹಾಳಾಗಿದ್ದಂಥ 1 ಕೋಟಿ ರೂಪಾಯಿ ಹಣ, ಲೋಡ್ ಮಾಡಿದಂಥ ಅನೇಕ ರಿವಾಲ್ವರ್ಗಳು, ಜೊತೆಗೆ ಇನ್ನೂ ಹಲವು ವಸ್ತುಗಳು ಪತ್ತೆಯಾಗಿರೋದು. ಅದನ್ನು ಹೇಳಲಿಕ್ಕೂ ಕೂಡ ಮುಜುಗರ ಆಗ್ತಾಯಿದೆ. ಆ ಥರದ ವಸ್ತುಗಳು ಕೂಡ ಪತ್ತೆಯಾಗಿರೋದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ರೂಪಿಸಬೇಕಾದಂಥ ಜಾಗದಲ್ಲೇ ಇಷ್ಟೊಂದು ಹಣ ಯಾಕೆ ಬಂತು? ಅಕ್ರಮವಾದಂಥ ಶಸ್ತ್ರಾಸ್ತ್ರಗಳಿಗೆ ಯಾಕೆ ಅಲ್ಲಿ ಇಡಲಾಗಿತ್ತು? ಇದೊಂದು ಗೂಂಡಾಗಿರಿ ಮತ್ತು ಈ TMC ಪಕ್ಷ ಇಲ್ಲಿವರೆಗೂ ನಡೆಸ್ತಾ ಇದ್ದಂಥ ದುರಾಡಳಿತದ ಸಾಂಕೇತಿಕವಾಗಿ ಈ ಕಾಲೇಜ್ ಕಾಣಿಸ್ತಾ ಇದೆಯಾ? ಈ ಪ್ರಕರಣದ ಹಿಂದೆ ಇರತಕ್ಕಂಥ ಕರಾಳ ಸತ್ಯಗಳೇನು? ಎಲ್ಲವನ್ನು ಕೂಡ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ಇದೆಯಲ್ಲ, ಸುರೇಂದ್ರನಾಥ್ ಕಾಲೇಜ್, ಇದು ಯಾವುದೋ ಸಣ್ಣ ಪುಟ್ಟ ಸಂಸ್ಥೆ ಅಲ್ಲ. ಇದು ಸಾಮಾನ್ಯ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಲ್ಲ. ಸುಮಾರು 140 ವರ್ಷಗಳಷ್ಟು ಹಳೆಯದಾದಂಥ ಕಾಲೇಜಿದು. ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಾಹಿತಿಗಳಾಗಿರ್ತಕ್ಕಂಥ ವಿಭೂತಿ ಭೂಷಣ್ ಬಂಡೋಪಾಧ್ಯಾಯ, ಮತ್ತು ಲೇಖಕಿಯಾಗಿರ್ತಕ್ಕಂಥ ಸುನೀಲ್ ಗಂಗೋಪಾಧ್ಯಾಯ, ಮತ್ತು ಬಾಂಗ್ಲಾದೇಶದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಬೇಗಂ ಖಲೀದಾ ಜಿಯಾ ಅವರಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಓದಿದಂಥ ಸ್ಥಳ ಇದು. ಇಂಥ ಕಾಲೇಜನ್ನು ಈಗ ಅಕ್ರಮ ತಾಣವಾಗಿ ಅಡ್ಡೆಯಾಗಿ ಮಾಡಿಕೊಂಡಿದ್ದು ಇದೇ TMC ಪಕ್ಷ. ನೋಡಿ, ಕೋಲ್ಕತ್ತಾದ ಪ್ರತಿಷ್ಠಿತ ಸುರೇಂದ್ರನಾಥ್ ಕಾಲೇಜಿನಲ್ಲಿ ನಡೆದಂಥ ಘಟನೆ ಇವತ್ತು ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಇಡೀ ಪಶ್ಚಿಮ ಬಂಗಾಳದಲ್ಲಿ TMC ನಡೆಸ್ತಾ ಇದ್ದಂಥ, ಜೊತೆಗೆ TMC ಜೊತೆಗಿನ ನಂಟನ್ನು ಹೊಂದಿದ್ದಂಥ ಅನೇಕ ಕಾಲೇಜುಗಳ ಮೇಲೆ ಇವತ್ತು ಅನುಮಾನ ಪಡ್ತಕ್ಕಂಥ ಒಂದು ಸಂಗತಿ ಎದುರಾಗಿರ್ತಕ್ಕಂಥದ್ದು. ನೋಡಿ, ಈ ಮುಂಗಾರು ಪೂರ್ವ ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಅನೇಕ ವರ್ಷಗಳಿಂದ ಬೀಗ ಹಾಕಲಾಗಿದ್ದಂಥ ವಿದ್ಯಾರ್ಥಿ ಸಂಘದ ಕೊಠಡಿಯನ್ನು ಓಪನ್ ಮಾಡಿದಾಗ ಈ ರೀತಿಯಾಗಿ ದೇಶವೇ ಬೆಚ್ಚಿ ಬೀಳುವಂಥ ಆಘಾತಕಾರಿಯಾದಂಥ ಸಂಗತಿಗಳು ಬೆಳಕಿಗೆ ಬರ್ತಾ ಹೋಗ್ತಾವೆ. ವಿದ್ಯಾದೇಗುಲವಾಗಬೇಕಾಗಿದ್ದಂಥ ಕಾಲೇಜ್ ಆವರಣ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರೋದು ಇಡೀ ಶಿಕ್ಷಣ ವ್ಯವಸ್ಥೆ ಪಶ್ಚಿಮ ಬಂಗಾಳದಲ್ಲಿ ಹೇಗಿದೆ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ನಿಮಗೆ ಕಾಲೇಜಿನ ವಿದ್ಯಾರ್ಥಿ ಸಂಘದ ಕೊಠಡಿ ಇದು ಓಪನ್ ಮಾಡಿದಾಗ ಸಿಕ್ಕಿರೋದು. ಹಳೆಯ ಕಪಾಟೊಂದನ್ನು ತೆರೀತಾರೆ. ಅಲ್ಲಿ 2 ಹಳೆಯ ಸೂಟ್ ಕೇಸ್ಗಳು ಕೂಡ ಪತ್ತೆ ಆಗ್ತವೆ. ಆ ಹಳೆಯ ಸೂಟ್ ಕೇಸನ್ನು ಪರಿಶೀಲನೆ ಮಾಡಿದಾಗ ಒಳಗೆ 100 ರೂಪಾಯಿ ಮತ್ತು 500 ರೂಪಾಯಿ ಮುಖಬೆಲೆಯ ನೋಟುಗಳ ಕಂತೆಗಳು ಪತ್ತೆ ಆಗ್ತವೆ. ಈ ನೋಟುಗಳನ್ನು ದೀರ್ಘಕಾಲದವರೆಗೆ ಯಾರಿಗೂ ಕೂಡ ಗೊತ್ತಾಗದಾಗೆ ಬಚ್ಚಿಟ್ಟಿದ್ರಂತೆ. ಅವುಗಳಿಗೆ ಗೆದ್ದಲು ಹಿಡಿದು ಸಂಪೂರ್ಣವಾಗಿ ಈಗ ನಾಶ ಆಗಿದ್ದಾವೆ. ಇನ್ನೂ ಒಂದು ಅಂದಾಜಿನ ಪ್ರಕಾರ ಈ ಕ್ಯಾಶ್ ಏನಿದೆಯಲ್ಲ, ಇದು 1 ಕೋಟಿ ರೂಪಾಯಿಗೂ ಕೂಡ ಹೆಚ್ಚಾಗಿರಬಹುದು ಅಂತ ಹೇಳಿ ಈಗ ಶಂಕಿಸಲಾಗ್ತಾ ಇರೋದು. ಕೇವಲ ನಗದು ಮಾತ್ರ ಅಲ್ಲ, ನಾನು ಹೇಳಿದ್ನಲ್ವ, ಕಪ್ಪು ಕವರ್ನೆಲ್ಲ ಸುತ್ತಿಡಲಾಗಿದ್ದಂಥ ಅನೇಕ ಈ ಥರದ ಪಿಸ್ತೂಲ್ಗಳು, ಜೊತೆಗೆ ತೋಪುಗಳು, ಜೊತೆಗೆ ಪ್ಯಾಕೆಟ್ಗಳನ್ನು ಹೇಳಿದ್ನಲ್ವ, ಆ ರೀತಿಯಾಗಿ ಇನ್ನೂ ಮುಂದುವರೆದ ಭಾಗವಾಗಿ ಕಾಲೇಜಿನ 5ನೇ ಮಹಡಿಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಇನ್ನೂ ಕೂಡ ಅಚ್ಚರಿ ಆಘಾತಕಾರಿಯಾದಂಥ ಅಂಶಗಳು. 2 ಐಷಾರಾಮಿ ಕೊಠಡಿಗಳಿದ್ದಾವೆ. ಅದರಲ್ಲಿ ಒಂದು ಸುಸಜ್ಜಿತವಾದಂಥ ಹಾಸಿಗೆ, AC ಇರ್ತಕ್ಕಂಥದ್ದು, ರೆಫ್ರಿಜರೇಟರ್ ಇರ್ತಕ್ಕಂಥದ್ದು, ಮಸಾಜು ಮಾಡಿಸ್ಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ಈ 2 ರಹಸ್ಯ ರೂಮ್ಗಳಲ್ಲಿ ಪತ್ತೆಯಾಗಿರೋದು. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಣ್ಣೆ ಬಾಟ್ಲಿಗಳು ಸಿಕ್ಕಿದ್ದಾವೆ, ಆಕ್ಷೇಪಾರ್ಹ ವಸ್ತುಗಳು, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಅದೂ ಕೂಡ ಅಲ್ಲಿ ಸಿಕ್ಕಿದೆ. ಕಾಲೇಜು ಆಡಳಿತ ಮಂಡಳಿಯ ಮೂಗಿನ ನೇರಕ್ಕೆ ಇವೆಲ್ಲವೂ ಕೂಡ ನಡೆದಂಥ ಅಕ್ರಮಗಳು ಅನ್ನೋದನ್ನು ಎತ್ತಿ ತೋರಿಸ್ತಾ ಇದ್ದಾವೆ. ನೋಡಿ, ಒಂದು ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು. 2025ರಿಂದ ಈ ಕೊಠಡಿಗಳಿಗೆ ಬೀಗ ಹಾಕಲಾಗಿತ್ತು. ಏನದು ಅನ್ನೋದನ್ನು ಕೂಡ ನಾನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೇನೆ. ನೋಡಿ, ಈ ಸಂಪೂರ್ಣ ಕೇಸ್ನಲ್ಲಿ TMC ಕಾಂಗ್ರೆಸ್ ನಾಯಕ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯ ದೇಬಾಶೀಸ್ ಬಂಡೋಪಾಧ್ಯಾಯ ಅಲಿಯಸ್ ಕಂಕಟದೇಬು ಅಂತ ಹೇಳಿ ಕರೀತಾರೆ ಅವನಿಗೆ, ಮತ್ತು ಅವರ ಪುತ್ರ ಶಿವಶಿಶ್ ಬಂಡೋಪಾಧ್ಯಾಯ ಅವರ ಹೆಸರು ಕೇಳಿಬರ್ತಾ ಇರೋದು. ಇವರ ಒಂದು ಮೇಲ್ವಿಚಾರಣೆಯಲ್ಲೇ, ಇವರ ಆಡಳಿತ ಅವಧಿಯಲ್ಲೇ ಈ ಐಷಾರಾಮಿ ಕೊಠಡಿಗಳು ಬಳಕೆ ಆಗ್ತಾ ಇದ್ವು ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇರೋದು. ಆದರೆ
ಒಂದು ಕಡೆ ಈ ಎಲ್ಲ ಆರೋಪಗಳನ್ನು ದೇಬಾಶಿಸ್ ಅವರು ನಿರಾಕರಣೆ ಮಾಡ್ತಾ ಇದ್ದಾರೆ. ಇದು ನನ್ನನ್ನು ಗುರಿಯಾಗಿಸ್ಕೊಂಡು ಟಾರ್ಗೆಟ್ ಮಾಡಿದಂಥ ಪೂರ್ವ ನಿಯೋಜಿತ ಪಿತೂರಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಮುಂದುವರೆದು ಈ ಕೊಠಡಿಯನ್ನು ಈ ಹಿಂದೆ ತೃಣಮೂಲ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕವಾದಂಥ TMCP ತನ್ನ ಕಚೇರಿಯಾಗಿ ಬಳಸ್ಕೊಂಡಿತ್ತು, ನಾನಲ್ಲ ಅಂತಲೂ ಕೂಡ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ಘಟನೆ ಈಗಾಗಲೇ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದ್ದಾಗೆ, ವ್ಯಾಪಕವಾದಂಥ ಚರ್ಚೆ ಆಗ್ತಾ ಇದ್ದಾಗೆ ಕೋಲ್ಕತ್ತಾದ ಮುಚಿಪಾರಾ ಪೊಲೀಸ್ ಠಾಣೆ ಅಧಿಕಾರಿಗಳು ಕೂಡ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಇನ್ನು ಈ ಅಕ್ರಮಗಳ ಹಿನ್ನೆಲೆಯಲ್ಲಿ TMC ಮುಖಂಡ ಮತ್ತು ಕಾಲೇಜಿನ ಮಾಜಿ ಆಡಳಿತ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ದೇಬಾಶಿಶ್ ಬ್ಯಾನರ್ಜಿ ಹಾಗೂ ಕಾಲೇಜಿನ ವೆಂಡರ್ ಪರಿತೋಷ್ ದತ್ತ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ, ವಿಚಾರಣೆ ಕೂಡ ನಡೀತಾ ಇದೆ. ನೋಡಿ, 2019ರಿಂದ ಕ್ಯಾಂಪಸ್ ಚುನಾವಣೆಗಳು ನಡೀತಾ ಇಲ್ಲ. ಅಲ್ಲಿಂದ ರದ್ದಾಯಿತು. 2019ನೇ ಇಸ್ವಿಯಲ್ಲಿ ಇದೇ ಪಶ್ಚಿಮ ಬಂಗಾಳದ ವಿವಿಗಳಿಗೆ, ಅನೇಕ ಕಾಲೇಜು ಸಂಸ್ಥೆಗಳಿಗೆ ಕ್ಯಾಂಪಸ್ ಚುನಾವಣೆ ಅಂತ ನಡೀತಾ ಇತ್ತು. ಆ ಕಾಲೇಜುಗಳಲ್ಲಿ ಈ ಸಂಘ ಮಾಡ್ಕೊಳ್ತಾ ಇದ್ದಾರಲ್ಲ, ಈ ಚುನಾವಣೆಗಳ ಸಂಘಗಳು ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರಲ್ಲ, ಅಲ್ಲಿ ನೀವು ಫಂಡ್ ಎತ್ತಾಯಿದ್ರು, ಅದನ್ನೆಲ್ಲವನ್ನು ಕೂಡ ರದ್ದು ಮಾಡಲಾಯಿತು. ಈ ಕಾಲೇಜುಗಳಲ್ಲಿರ್ತಕ್ಕಂಥ ಈ ಸಂಘ ಕೊಠಡಿಗಳು ಅಂತ ಇರ್ತಕ್ಕಂಥವನ್ನೆಲ್ಲವನ್ನು ಕೂಡ ಮುಚ್ಚಬೇಕು ಅಂತ ಕಲ್ಕತ್ತಾ ಹೈಕೋರ್ಟ್ ಆಗಿನ TMC ಸರ್ಕಾರಕ್ಕೆ ಡೈರೆಕ್ಷನನ್ನು ಕೊಟ್ಟಿತ್ತು. ಹಾಗಾಗಿ 2025ರಂದು ಅದನ್ನು ಕೂಡ ಮುಚ್ಚಲಾಯಿತು. ಕೊಠಡಿ ಸಂಘಗಳನ್ನು ಅನೇಕ ಕಡೆ ಮುಚ್ಚಿದಾವೆ, ಇಲ್ಲೂ ಕೂಡ 2025ರಲ್ಲಿ ಮುಚ್ಚಿತ್ತು. ಕಳೆದ ವರ್ಷ ಜೂನ್ನಲ್ಲಿ ದಕ್ಷಿಣ ಕೋಲ್ಕತ್ತಾ ಕಾನೂನು ಕಾಲೇಜಿನ ಒಕ್ಕೂಟ ಕೊಠಡಿಯಲ್ಲಿ 24 ವರ್ಷ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕವಾಗಿ ಏನೋ ಒಂದು ಕೆಟ್ಟ ಕೃತ್ಯ ನಡೆಯುತ್ತೆ. ಅದಾದ ಮೇಲೆ ಕೋರ್ಟ್ನಿಂದ ಆದೇಶ ಬರುತ್ತೆ, ಈ ಥರದನ್ನೆಲ್ಲವನ್ನು ಕೂಡ ಸ್ವಲ್ಪ ಚೆಕ್ ಮಾಡಬೇಕು ಅನ್ನೋ ಥರದಲ್ಲಿ ಒಂದು ಡೈರೆಕ್ಷನ್ಸ್ ಕೂಡ ಪಾಸ್ ಆಗುತ್ತೆ. ಅನೇಕ ಈ ಸಂಘ ಕೊಠಡಿಗಳು ಏನಿದಾವಲ್ವ, ಅಲ್ಲಿ ಏನೋ ಅಕ್ರಮವಾದಂಥ ಚಟುವಟಿಕೆಗಳು ನಡೀತಾ ಇರ್ಬೋದು ಅನ್ನೋ ಥರದಲ್ಲಿ ಕೋರ್ಟ್ ಕೂಡ ಅಭಿಪ್ರಾಯ ಪಡುತ್ತೆ. ಅದಾದ ಮೇಲೆ ಈಗ ಆಡಳಿತಕ್ಕೆ ಬಂದಂಥ ಸುವೇಂದು ಅಧಿಕಾರಿ ಅವರು ಫೈರ್ ಆಗಿರೋದು ಗೊತ್ತೇ ಇದೆ ನಿಮಗೆ, ಫೈರ್ ಮೋಡ್ನಲ್ಲೇ ಇದ್ದಾರೆ ಅವರು. ಹಾಗಾಗಿ ಈಗಿನ BJP ಸರ್ಕಾರ ಸುವೇಂದು ಅಧಿಕಾರಿ ಅವರು ಕಾಲೇಜುಗಳಿಗೆ ವಿದ್ಯಾರ್ಥಿ ಸಂಘದ ನಿಧಿಯಿಂದ ಏನೆಲ್ಲ ಖರ್ಚುಗಳು ಆಗ್ತಾ ಇತ್ತೋ ಅದನ್ನೆಲ್ಲವನ್ನೂ ಕೂಡ ಲೆಕ್ಕ ಪರಿಶೋಧನೆ ಮಾಡಿರಿ. ಯಾಕೆಂದರೆ ಕೋಟಿ ಕೋಟಿ ಹಣ ಆ ಸಂಘ ಸಂಸ್ಥೆಗಳಿಗೆ ಬರ್ತಾ ಇತ್ತು ಅನ್ನೋ ಥರದಲ್ಲಿ ಒಂದು ಲೆಕ್ಕ ಪರಿಶೋಧನೆ ಮಾಡಲಿಕ್ಕೂ ಕೂಡ ಹೇಳಿದ್ದಾರೆ. ಅದಾದಮೇಲೆ ಈ ಸುರೇಂದ್ರನಾಥ್ ಕಾಲೇಜಿನ ಕೊಠಡಿಯನ್ನು ಕೂಡ ಓಪನ್ ಮಾಡಿ ಅಂತ ಹೇಳಿರೋದು. ಕಾಲೇಜು ಅಧಿಕಾರಿಗಳು ಈ ಕೊಠಡಿಯನ್ನು TMCಯ ಪ್ರಬಲ ನಾಯಕ ದೇಬಾಶಿಸ್ ಬಂಡೋಪಾಧ್ಯಾಯ ಅಂದರೆ ಕಂಕಟದೇಬು ಅನ್ನೋ ವ್ಯಕ್ತಿ ಬಳಸ್ಕೊಳ್ತಾ ಇದ್ದ ಅನ್ನೋದು ಕೂಡ ಬಹಳಷ್ಟು ಕಡೆ ಚರ್ಚೆ ಆಗ್ತಾ ಇರೋದು. ಯಾವಾಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳು, ಈ ರೀತಿಯಾದಂಥ ಕೆಟ್ಟ ಕೆಟ್ಟ ವಸ್ತುಗಳೆಲ್ಲವೂ ಕೂಡ ಸಿಗಲಿಕ್ಕೆ ಶುರುವಾಯಿತು, ವಿಡಿಯೋಗಳು ಹೊರಬೀಳಲಿಕ್ಕೆ ಶುರುವಾಯಿತು, ಕಾಲೇಜಿಗೆ BJP ಶಾಸಕ ಸಜಲ್ ಘೋಷ್ ಅವರು ಆಗಮನ ಮಾಡ್ತಾರೆ. ಹಣದ ಮೂಲದ ಬಗ್ಗೆ ಇಡಿ ತನಿಖೆ ಮಾಡಬೇಕು ಅಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕಾಲೇಜಿನಲ್ಲಿ ನಡೆದಂಥ ಪ್ರವೇಶ ದಂಧೆಗೆ ಈ ಹಣ ಸಂಬಂಧಿಸಿರಬಹುದು ಅಂತ ಹೇಳಿ ಕೂಡ ಅವರು ಒಂದು ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ತೃಣಮೂಲ ಛತ್ರ ಪರಿಷತ್ ಅಂದರೆ TMCP ನಾಯಕರು ಕಾಲೇಜಿಗೆ ಪ್ರವೇಶಕ್ಕೋಸ್ಕರ ಲಕ್ಷಾಂತರ ರೂಪಾಯಿಗಳನ್ನು ಪಡೀತಾ ಇದ್ದರು ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ವಿದ್ಯಾರ್ಥಿ ಸಂಘ ಶುಲ್ಕವಾಗಿ 50ರಿಂದ 100 ರೂಪಾಯಿ ವಿಧಿಸ್ತಾ ಇದ್ವಿ. ಅಂಥ ಸಂಗ್ರಹಗಳಿಂದಲೇ ಒಕ್ಕೂಟದ ನಿಧಿ ಒಂದು ವರ್ಷದಲ್ಲಿ 1.25 ಕೋಟಿ ರೂಪಾಯಿ ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಸಿಕ್ಕಿರ್ತಕ್ಕಂಥ ಹಣವನ್ನು ನೀವು ಈ ಸಂಘದ ಹಣ ಅಂತ ಹೇಳಲಿಕ್ಕೆಲ್ಲ ಹೋಗಬೇಡಿ ಅಂತ ಇದೇ ಘೋಷ್ ಆನಂದ್ ಬಜಾರ್ ಅವರು ಪ್ರೆಸ್ಗೆ ಒಂದು ಪ್ರೆಸ್ ನೋಟನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಜೂನ್ 1ನೇ ತಾರೀಕು BJP ಸರ್ಕಾರ ರಾಜ್ಯ ಅನುದಾನಿತ ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು ಈ ವಿದ್ಯಾರ್ಥಿ ಸಂಘ ಶುಲ್ಕ ಸಂಗ್ರಹಿಸೋದನ್ನು ತಕ್ಷಣ ನಿಲ್ಲಿಸಬೇಕು ಅನ್ನೋದನ್ನು ಕೂಡ ಡೈರೆಕ್ಷನ್ ಕೊಟ್ಟಿದೆ. ಅದರ ಸಂಬಂಧವಾಗಿ ಮೊದಲ ಹಂತದಲ್ಲಿ ಸುರೇಂದ್ರನಾಥ್ ಕಾಲೇಜಿಗೆ ಈಗ ರೇಡ್ ಮಾಡಿರೋದು ಅಲ್ಲಿ ಸಿಕ್ಕಂತಹ ಬೆಚ್ಚು ಬೀಳಿಸುವಂಥ ಅಚ್ಚರಿಯ ಅಂಶಗಳು. ಇನ್ನೂ ಕೂಡ ನಿಮಗೆ ಈ ಪಶ್ಚಿಮ ಬಂಗಾಳ ಯಾವ ಮಟ್ಟಿಗೆ ನಿಗೂಢವಾಗಿ ಹೋಗ್ತಾ ಇದೆ ಅಂದರೆ ಹಂತ ಹಂತದಲ್ಲಿ ನಿಮಗೆ ಕಳೆದ 2-3 ವಾರಗಳಲ್ಲೇ ಅಲ್ಲಿನ ಡೆವಲಪ್ಮೆಂಟ್ಸ್ಗಳನ್ನು ನೋಡಿಬಿಟ್ರೆ ಇಡೀ ರಾಜ್ಯದಲ್ಲೂ ಈ ಥರದೊಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಅನ್ನೋ ಥರದ ಚರ್ಚೆಗಳು ಆಗ್ತಾಯಿದ್ದಾವೆ. ಬಟ್ ಆದರೆ ನಿಮಗೆ ಈ ಪಶ್ಚಿಮ ಬಂಗಾಳ ಬೇರೆ ರಾಜ್ಯಗಳಷ್ಟು ಸುಭಿಕ್ಷವಾಗಂತೂ ಇರಲಿಲ್ಲ. ಅಲ್ಲಿ ತುಂಬ ಹದಗೆಟ್ಟು ಹೋಗಿಬಿಟ್ಟಿತ್ತು ಆಡಳಿತ, ಕಾನೂನು ವ್ಯವಸ್ಥೆ ಎಲ್ಲವೂ ಕೂಡ. ಹಾಗಾಗಿ ಅದನ್ನು ಸ್ವಚ್ಛ ಮಾಡುವ ಕೆಲಸವನ್ನೆಲ್ಲ ಒಂದು ಕಡೆ ಸುವೇಂದು ಅಧಿಕಾರಿ ಅವರು ಮಾಡ್ತಾ ಇದ್ದಾರಾ ಅನ್ನೋ ಥರದ ಒಂದಿಷ್ಟು ಆಶಾಭಾವವನ್ನು ನಾವು ಇಟ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋಗೆ ಸಂಬಂಧಪಟ್ಟಾಗ ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.